अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। ಶ್ರೀಮಂತರವರಮನೆಯೇ ನಮಃ. ಅಧ್ಯಾತ್ಮ ಬಂಧುಗಳೇ, ಶುಭೋದಯ. ಇಂದಿನ ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಕಳೆದ ಬಾರಿ ಸಂಧ್ಯಾ ವಂದನೆಯ ಬಗ್ಗೆ ಹೇಳ್ತಾ ಇದ್ದೆ, ವಿಶೇಷವಾಗಿ ಸ್ತ್ರೀಯರನ್ನು ಉದ್ದೇಶಿಸಿ ಹೇಳಿದಂತದ್ದು. ಸಂಧ್ಯಾ ಕಾಲದಲ್ಲಿ ಮಾಡುವಂತಹ ವಂದನೆ, ನಮಸ್ಕಾರ ಭಗವಂತನಿಗೆ, ಅದು ಸಂಧ್ಯಾ ವಂದನೆ. ಪುರುಷರಿಗೆ ಮಾತ್ರ ಅಂದ್ರೆ ಅಲ್ಲ, ಖಂಡಿತ ಸ್ತ್ರೀಯರಿಗೂ ಉಂಟು ಅಂತ ಹೇಳಿದ್ದು ಹೋದ್ಸಲಿ. ಆಚಮನದ ಬಗ್ಗೆನೂ ಬಂದು ಇವತ್ತು ಸಂಧ್ಯಾ ವಂದನೆ ಬಗ್ಗೆ ಮುಂದುವರ್ಸೋಣ. ಅದಕ್ಕೆ ಮೊದಲು ಈ ಆಚಮನ ಶುದ್ಧಿಗಾಗಿ ಮೊದಲು ಮಾಡಬೇಕಾದ್ರೆ ವಿರಾಚಮ್ಯ ಪ್ರಾಣಾನಾಯಮ್ಯ ಎಲ್ಲ ಸಂಕಲ್ಪದಲ್ಲಿ ಬರೋದು. ಬರೀ ಪುರುಷರಿಗಲ್ಲ, ಸ್ತ್ರೀಯರಿಗೂ ಕೂಡ ಉಂಟು. ಸ್ನಾನ ಮಾಡಿ ಬಂದ ಮೇಲೆ ಆಚಮನವನ್ನ ಮಾಡಬೇಕು. ಕುಕ್ಕುಟಾಸನ ಅಥವಾ ಮಲಾಸನದಲ್ಲಿ ಕೂತ್ಕೊಂಡು ಸ್ಮಾರ್ತಾಚಮನ, ಅಚ್ಯುತಾಯನಮ, ಅನಂತಾಯನಮ, ಗೋವಿಂದಾಯನಮ ಅಂತ 3 ಸಲ ತೀರ್ಥ ತಗೊಂಡು ಆಮೇಲೆ ತುಟಿ ಒರೆಸ್ಕೊಂಡು ಕೇಶವಾಯನಮ, ಬೆರಳುಗಳು, ಇದನ್ನೆಲ್ಲ ಹೇಳಿದ್ವಿ. 12 ನಾಮಗಳು, ದ್ವಾದಶ ನಾಮಗಳಿಂದ ಭಗವಂತನನ್ನ ಆಯಾಯ ಸ್ಥಳಗಳಲ್ಲಿ ನೆನೆಸಿಕೊಂಡು ಎಲ್ಲ ಅಂಗವೂ ಕೂಡ ಅವನಿಗೇನೆ. ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತಂ ಅಂತ. ಪುರುಷನ ಶರೀರವಾಗ್ಲಿ ಸ್ತ್ರೀಯರ ಶರೀರವಾಗ್ಲಿ ಭಗವಂತ ಕೊಟ್ಟಿದ್ದು, ಅವನ ಕೈಂಕರ್ಯಕ್ಕೆ ಅದು ಆಗಬೇಕು ಅಂತ. ಸ್ತ್ರೀ ಧರ್ಮಗಳು ಕೂಡ ಜೊತೆನಲ್ಲೇ ಒಂದ್ ಸ್ವಲ್ಪ ಬರುತ್ತೆ. ಅದರಿಂದ ಸಂಧ್ಯಾ ವಂದನೆ ಮಂತ್ರಗಳು ಇದು ಬಂದಾಗ ಅಯ್ಯೋ ಬರೀ ಪುರುಷರಿಗೆ ಅಂತ ಬಿಡ್ಬೇಕಾಗಿಲ್ಲ, ನೀವು ಅದನ್ನ ಕೇಳಿಸ್ಕೊಳ್ಳಿ. ಅದರಲ್ಲಿರುವಂತಹದ್ದು ನೀವು ಯಾವ್ಯಾವ್ದನ್ನು ಸೇರಿಸ್ಕೋಬಹುದು ಅದನ್ನು ಸೇರಿಸ್ಕೋಬಹುದು. ಇನ್ನೊಂದು ಕಡೆ ಏನ್ ಬರುತ್ತೆ ಅಂದ್ರೆ, ಹೇಗೆ ಈ ಸಂಧ್ಯಾ ವಿಧಿಗಳು ಎಲ್ಲ ಪುರುಷನಿಗೆ ಇದೆಯೋ ಹಾಗೆ ಸ್ತ್ರೀಯರಿಗೆ ಗೃಹ ಕೃತ್ಯಗಳು ಇಟ್ ಈಸ್ ಈಕ್ವಲ್ ಟು ದಟ್ ವರ್ಣಾಶ್ರಮ ಧರ್ಮಗಳು ಅಂತ. ಅದನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ನಡೆಸಿದಾಗ ಅವ್ರಿಗೂ ವಿಶೇಷವಾದ ಶಕ್ತಿಗಳಿದೆ. ಪುರಾಣದಲ್ಲಿ ಎಲ್ಲ ಉಲ್ಲೇಖಗಳು. ಈಗ ಕೌಶಿಕನ ವೃತ್ತ ಅಂತ ಧರ್ಮಗಾತನ ಇದರಲ್ಲಿ ಅವಳು ಗೃಹಿಣಿಯಾಗಿ ತನ್ನ ಗೃಹ ಕೃತ್ಯಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಏನು ಬೆಳಗಿನ ಪ್ರಾತಃ ವಿಧಿಗಳು ಮೇಲೆ ಹಿಂದೆ ಹೇಳಿದಂತೆ ಹಿಂದಿನ ಸಂಚಿಕೆಗಳಲ್ಲಿ. ಆಮೇಲೆ ಮನೆ ಮುಂದೆ ಸ್ವಲ್ಪ ಗುಡಿಸಿ ಸಾರಿಸಿ ಇದನ್ನ ಹೊಸಲು ಕುಮಾರ ಏನ್ ಹೇಳ್ತೀವೋ ಅದನ್ನ ತೊಳೆದು ರಂಗೋಲಿಯನ್ನಿಟ್ಟು, ಹಸು ಇದ್ರೆ ಗೋ ಪೂಜೆ ಇಲ್ಲ ಗೋವನ್ನು ನೆನೆಸ್ಕೊಂಡು ಗೋಮಂತ್ರ, ಹಸುವಿನ ಉದ್ದೇಶಿಸಿ ಮಂತ್ರಗಳಿದೆ, ಪುರಾಣ ಉಲ್ಲೇಖವಾದದ್ದು, ಬೇರೆ ಮಂತ್ರ ಬೇಡ, ಇದನ್ನ ಹೇಳಿ. ಆಮೇಲೆ ತುಳಸಿ ಪೂಜೆಯನ್ನ ಮಾಡಬೇಕು. ತುಳಸಿ ಬಿಡಿಸೋದಕ್ಕೆ ಪುರುಷರಿಗೆ ಆ ಪ್ರಾರ್ಥನೆ ಇದೆಲ್ಲ ಬರುತ್ತೆ. ತುಳಸಿ ಪ್ರಾರ್ಥನಾ ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸಿಂ ಕ್ಷಮಸ್ವ ಅಂತ. ನೀವುಗಳು ತುಳಸಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಗಿಡಗಳು ಇದ್ರದಕ್ಕೆ, ಆಮೇಲೆ ಅರಿಶಿನ ಕುಂಕುಮ ಇದೆಲ್ಲ ಹೇಳಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಇವೆಲ್ಲ ನಮ್ಮ ಸತ್ವ ಗುಣಗಳನ್ನ ವೃದ್ಧಿ ಮಾಡೋದಕ್ಕಾಗುತ್ತೆ. ತೇಜಸ್ಸನ್ನ ಇವುಗಳನ್ನ ಉಳಿಸ್ಕೊಳ್ಳೋದಕ್ಕಾಗುತ್ತೆ, ಬ್ರಾಹ್ಮಣ್ಯವನ್ನ ಉಳಿಸ್ಕೊಳ್ಳೋದು. ಹೀಗೆ ಪುರುಷರಿಗೆ ಸಂಧ್ಯಾವನ್ನ ಇದೆಲ್ಲ ಮಾಡಿದಾಗ ವಿಪರೀತವಾದ ಬೇರೆ ಬೇರೆ ಅಮಾನುಷವಾದ ಶಕ್ತಿಗಳು ಸಿಗುತ್ತೆ ಅಂತ ಇದೆಯೋ ಹಾಗೆ ಸ್ತ್ರೀಯರಿಗೂ ಕೂಡ ಅವರವರದು ಅಡಿಗೆ ಮನೆ ಕೆಲಸ. ತಿರುಪಾವೈ ಅರಿಯಾದವರ್ ಮಣಪಳ್ಳಿ ಅರಿಯಾರ್, ತಿರುಮಾಲೈ ತೊಂಡರಡಿಪುಡಿ ಆಳ್ವಾರ್ ಬರೆದ 45 ಭಾಷೆಗಳು. ಅದನ್ನು ತಿಳಿಯದ ಇರೋರು ಪೆರುಮಾಳೈ ಅರಿಯಾರ್ ಅಂತಿದೆ. ಹಾಗೆ ಇಲ್ಲಿ ಸ್ನಾನ ಮಾಡಿ ಬಂದ ಮೇಲೆ ಆ ಕುಕ್ಕರ್ ಇಡ್ಬೇಕಾದ್ರೆ ಪೆರುಂದೇವಿ ತಾಯಾರ್ ತಿರುಕಯ್ಯಾಲೆ ಅಂತ ಹೇಳಿ ತಿರುಪಾವೈ ಅನುಸಂಧಾನ ಆಗ್ಬೇಕು. ತಿರುಪಾವೈ ಹೇಳ್ತಾ ಇದ್ರೆ ಅಡಿಗೆ ಕೆಲಸ ಮುಂದುವರ್ಬೇಕು. ಎಲ್ಲ ಏನೇನು ಅದರಲ್ಲಿ ಏನು ಲೋಪ ಏನೋ ಆಗದಂತೆ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿ ಭಗವಂತನಿಗಾಗಿ ಅಂತ ಮಾಡಿ ಅದನ್ನ ಭಗವಂತನಿಗೆ ನಿವೇದಿಸಿ ಪುರುಷರು ಆರಾಧನೆ ಮಾಡಿದ್ರೆ ಆ ಟೈಮ್ ಸರಿಯಾಗಿ ಇಜ್ಜಾಕಾಲ ಸ್ತುತಿ ಯೋಯಂ ಮೃಷ್ಟಮೇದ್ಯ ಸ್ಥಿರನ್ನಾನಿ ಭಕ್ಷ್ಯ ಭೋಜ್ಯಾನ್ಯನೇಕಶಃ ಸಂಪನ್ನಾನಿ ಜಗನ್ನಾಥ ಭೋಜ್ಯಾಸನ ಉಪಾಶ್ರಯೇ ಅಂತ. ಭೋಜ್ಯಾಸನಕ್ಕೆ ಭಗವಂತನ ಅವರು ನಿವೇದನ ಮಾಡೋ ಹೊತ್ತಿಗೆ ನಿವೇದನ ಸಿದ್ಧವಾಗಿರ್ಬೇಕು. ಅದನ್ನೊಂದು ಸ್ಥಳ ಶುದ್ಧಿಯನ್ನ ಮಾಡಿ ಸ್ವಲ್ಪ ನೀರಿನಲ್ಲಿ ಶುದ್ಧಿಗೊಳಿಸಿ, ಪುರುಷರಾದ್ರೆ ವ್ಯಾಹೃತಿ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿ, ಆಮೇಲೆ ಏನು ನಾವೇನು ಮಾಡ್ಕೊಂಡಿದೀವೋ ಇದು ಆಹಾರದ ಬಗ್ಗೆ ಬಂದಾಗ ಇನ್ನೂ ಬಹಳಷ್ಟು ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ನಲ್ಲೇ ಇದೆ. ಭಗವಂತನಿಗೆ ಮಾಡೋ ಆರಾಧನೆ ಬಾಹ್ಯ ಯಾಗ ಅಂತ. ಇದು ಕೂಡ ಆರಾಧನೆಯ ಅಂಗದಲ್ಲಿ ಬಂದಾಗ ಅದನ್ನೆಲ್ಲ ಹೇಳೋಣ. ಅನುಯಾಗ ಅಂತಂದ್ರೆ
ಅದಕ್ಕೆ ಮೊದಲೇನು ಅಂದ್ರೆ ಭಗವಂತನಿಗೆ ನಿವೇದನ ಮಾಡಿ ಆ ಪ್ರಸಾದವನ್ನ ಎಲ್ಲರಿಗೂ ಸಮರ್ಪಣೆ ಮಾಡಿದ್ರೆ ಎಲ್ಲರಿಗೂ ಕೂಡ ಮನೆಯಲ್ಲಿರುವ ಅಷ್ಟು ಜನಕ್ಕೆ ಸತ್ವಗುಣ ವೃದ್ಧಿ ಆಗುತ್ತೆ. ಮಕ್ಕಳಾಗಿದ್ರೆ ಅವರ ಅವಿಧೇಯತೆ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಬೇಕಾಗಿರೋದು ವಿಧೇಯತೆ, ಮಕ್ಕಳಿಗೆ ಒಬಿಡಿಯನ್ಸ್. ಅದೇ ಇವತ್ತು ಇಲ್ಲವಾಗಿದೆ. ಅದೆಲ್ಲ ಸರಿಯಾಗಿ ಆಗಬೇಕು ಅಂದ್ರೆ ನೀವು ಈ ಕೆಲಸಗಳನ್ನೆಲ್ಲ ಸರಿಯಾಗಿ ನಡೆಸಿದ್ರೆ ಖಂಡಿತ ಸಾಧ್ಯವಾಗುತ್ತೆ. ಸಂಧ್ಯಾ ವಂದನೆ ಇವುಗಳನ್ನು ಮಾಡ್ಬೇಕಾದ್ರೆ ಆಚಮನ ಹೇಳಿದೆ. ಆಚಮನಕ್ಕೆ ಯಾವ್ಯಾವಾಗ ಮಾಡ್ಬೇಕು ಅನ್ನೋದು ಕೂಡ ಹಿಂದಿನ ಸಂವಿಧಾನ ಇದೆ. ಮತ್ತೆ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಅದು. ಸ್ನಾನ ಮಾಡಿ ಬಂದಾಗ ವಸ್ತ್ರವನ್ನ ಮುಟ್ಟ ಮೇಲೆ ಆಹಾರ ಸ್ವೀಕಾರಕ್ಕೆ ಮೊದಲು ಬರೀ ಪುರುಷರಲ್ಲ, ಸ್ತ್ರೀಯರು ಕೂಡ 2 ಆಚಮನ ಮಾಡ್ಬೇಕು. ಮತ್ತೆ ನಮಗೇನು ಪ್ರಾಣಾಹುತಿ, ಓಂ ಪ್ರಾಣಾಯ ಸ್ವಹ, ಅದು ಅವರಿಗೆ. ನಿಮಗೆ ಆಮಂತ್ರಕವಾಗಿ ನೀವು ಮಾಡೋದು ಅಂತಂದ್ರೆ ನೀವು ಕೂಡ ಅಷ್ಟೇ, ಮನುಷ್ಯರೇ ತಾನೇ ಇಬ್ರು, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ, ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ. ಆ ಭಗವಂತನಿಗೆ ನಿವೇದನ ಆಗುವುದು ಶ್ರೀ ಕೃಷ್ಣಾಯ ನಮಃ. ಪಂಚ ಪ್ರಾಣರೂಪಿಯಾದ ಭಗವಂತನಿಗೆ ಒಂದೊಂದೇ ಇದು ತುಪ್ಪ ಇದರದನ್ನು ಸೇರಿಸಿ ಒಂದ್ ಸ್ವಲ್ಪ ನೀವುಗಳು ಕೂಡ ಸ್ವೀಕಾರ ಮಾಡಬೇಕು. ಏನಿದು ಹೊಸದಾಗಿ ಅಂತ ಅಲ್ಲ, ಖಂಡಿತ ಅಲ್ಲ, ಹೊಸದಲ್ಲ. ಇದೆಲ್ಲ ಇದ್ದಿದ್ದು ಬಿಟ್ಟು ಹೋಗಿದೆ ಅಷ್ಟೇ. ಏನು ಸ್ಮೃತಿಕಾರನ ಮಾತ ಇದೆ ಏನು ಅಂದ್ರೆ ಸಮಂತ್ರಕವಾಗಿ ಪುರುಷರು ಮಾಡಿದ್ರೆ ಅಮಂತ್ರಕವಾಗಿ ಸ್ತ್ರೀಯರು ಮಾಡುವಂತ. ಅಂತೂ ಪ್ರಾಣಾಗ್ನಿಹೋತ್ರ ಇವ್ರು ಮಾಡೋದು ಅಷ್ಟೇ, ಅವ್ರು ಮಾಡೋದು ಅಷ್ಟೇ. ಎಲ್ಲರಿಗೂ ಬಡಿಸು ಎಲ್ಲ ಮಾಡಿ ಕಡೆಯಲ್ಲಿ ಗೃಹಿಣಿಯಾದವಳು ತಾನು ಕುಳಿತುಕೊಂಡು ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡೋದು. ಮೊದಲು ಎಲ್ಲರಿಗೂ ಬಡಿಸಿ ಮಾಡಿ ಮಾಡುವಂತಹದ್ದು. ಒಬ್ಬೊಬ್ಬರಿಗೆ ಒಂದೊಂದು ಅಸೈನ್ಮೆಂಟ್. ಪುರುಷ ಸ್ತ್ರೀ ಇದು ಹೆಚ್ಚು ಅದು ಕಡಿಮೆ ಅಂತಿಲ್ಲ. ಪುರುಷನಾದವನ ಕೆಲಸ ಮಾಡಿದ್ರೆ ಅವನು ಭ್ರಷ್ಟನಂತಾನೆ. ಹಾಗೆ ಸ್ತ್ರೀ ಆದವಳು ಏನು ಗೃಹ ಕೃತ್ಯ, ತನ್ನ ಮನೆ ಅಂತಿದೆಯಲ್ಲ, ಗೃಹಿಣಿ ಗೃಹ ಮುಚ್ಚದೆ, ಇದು ನನ್ನ ಕಾರ್ಯಕ್ಷೇತ್ರ, ಅದನ್ನ ನಾನು ಶ್ರದ್ಧೆಯಿಂದ ಚೆನ್ನಾಗಿ ಮಾಡೋಣ ಅಂತ ಪ್ರೀತಿಯಿಂದ ಮಕ್ಕಳಿಗೆ ಎಲ್ಲ ಮಾಡ್ತೀವಿ ಪ್ರೀತಿಯಾಗಿ. ಅದನ್ನೇ ಭಗವದರ್ಪಿತವಾಗಿ ಮಾಡಿದಾಗ ಅವರಲ್ಲೂ ಕೂಡ ಈ ಸತ್ವೋದ್ರಿಕ್ತವಾಗುವಂತಹದ್ದು, ಮನೆಯಲ್ಲಿ ಒಳ್ಳೆಯ ಸಕಾರಾತ್ಮಕವಾದಂತಹ ವೈಬ್ರೇಷನ್ಸ್ ಏನ್ ಹೇಳ್ತಾರೆ ಅದು ಉಂಟಾಗೋದು ಸಾಧ್ಯವಾಗುತ್ತೆ. ವರ್ಣಾಶ್ರಮ ಆಚರಣೆಗಳು ಎಲ್ಲ ಬಹಳ ಬಹಳ ಮುಖ್ಯವಾದದ್ದು. ಈಗ ಸಂಧ್ಯಾ ವಂದನೆ ಇದಕ್ಕೆ ಬಹಳಷ್ಟೆಲ್ಲ ಇದೆ. ಸಂಧ್ಯಾ ವಂದನೆ ಸಹಸ್ರ ವೇದ ಅಂತ ಅಂದ್ಬಿಟ್ಟೆಲ್ಲ ಸುಮ್ಮನೆ ಇದ್ರಲ್ಲಿ ಬಂದಿರುವಂತ ಸಂಧ್ಯಾ ವಂದನೆ ಪ್ರಧಾನವಾಗಿರೋದು ಅಷ್ಟೇನೆ. ಯಾರೇ ಮಹರ್ಷಿಗಳು ಇವ್ರಿಗೆ ಹೇಳಿದ್ರು ಕೂಡ ಅದರಲ್ಲೇನು ಆಚಮನ, ಪ್ರೋಕ್ಷಣೆ, ಪ್ರಾಶನ, ಅರ್ಘ್ಯ ಪ್ರದಾನ, ಆಮೇಲೆ ಗಾಯತ್ರಿ ಜಪ, ಉಪಸ್ಥಾನ, ಇವುಗಳೆಲ್ಲ ಇರುವಂತದ್ದು ಪ್ರಧಾನ ಅಂಗಗಳು. ಸಂಧ್ಯಾ ವಿಹೀನೋ ಅಶುಚಿರ್ ನಿತ್ಯಂ ಅನರ್ಹಃ ಸರ್ವಕರ್ಮಸು ಯದನ್ಯತ್ ಕುರುತೆ ಕರ್ಮ ನ ತಸ್ಯ ಫಲಭಾಗ್ ಭವೇತ್. ಸಂಧ್ಯಾ ವಂದನೆ ಅವಶ್ಯವಾಗಿ ನಡೆಸಲೇಬೇಕಾದದ್ದು. ಅಯ್ಯೋ ಕರ್ಮ ನಮಗೆ ಅನ್ನೋದಲ್ಲ, ಪ್ರೀತಿಯಿಂದ ಮಾಡಬೇಕಾದ್ದು. ಬೇಕಾದಷ್ಟು ವೃತ್ತಾಂತಗಳನ್ನ ಹೇಳುತ್ತೆ ಸಂಧ್ಯಾ ವಂದನೆ ನಡೆಸೋದ್ರಿಂದ ಏನು ಅಂತಂದ್ರೆ. ಸಾಮಾನ್ಯವಾಗಿ ಬ್ರಾಹ್ಮಣನಿಗೆ ಪ್ರಾಶಸ್ತ್ಯ ಇವೆಲ್ಲ ವೇದ ಕಾಲದಿಂದಾನು ಬಂದಿದ್ದು. ವೇದವೇ ಅದನ್ನ ಹೇಳುತ್ತೆ. ಈಗ ವೇದ ನಮಗೆ ಸಕಲ ವೇದ ಅಖಿಲ ಧರ್ಮ ಮೂಲಂ ಅಂತ, ವೇದ ಪ್ರಮಾಣ ಅಂತ. ವೇದದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಬ್ರಹ್ಮವಾದಿನೋ ವದಂತಿ, ಬ್ರಹ್ಮವಾದಿಗಳಾದವರು ಹೀಗೆ ಹೇಳ್ತಾರೆ ಅಂತ. ಶಿಷ್ಟರು ನಡೆಸುವಂತ ಮಾರ್ಗ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ. ಸಾಮಾನ್ಯವಾಗಿ ನೋಡಿ ಈಗಿನ ಸ್ಥಿತಿ ಏನಾಗಿದೆ ಅಂದ್ರೆ ನಾವು ನಮ್ಮ ಬ್ರಾಹ್ಮಣ್ಯ ಉಳಿಸ್ಕೊಂಡಿಲ್ಲ. ನಾವು ಆ ಬ್ರಹ್ಮ ತೇಜಸ್ಸು ಅದಿಲ್ಲ ನಮ್ಮಲ್ಲಿ. ಏನು ಕಾರಣ ಅಂತಂದ್ರೆ ನಾವು ನಡೆಸಬೇಕಾದಂತ ವರ್ಣಾಶ್ರಮ ಧರ್ಮಗಳನ್ನ ಬಿಟ್ಟಿದ್ರಿಂದ. ಸಂಧ್ಯಾ ವಂದನೆ ಎಷ್ಟು ಅಗತ್ಯ ಅಂತ ಇದ್ರ ಬಗ್ಗೆ ಬಹಳಷ್ಟಿದೆ. ಗಾಯತ್ರಿಯ ಹಿರಿಮೆ ಆ ಕೂಟ ವಾಸುದೇವ ಕಾರಂತನವರು ಬರೆದಿದ್ದಾರೆ. ಗಾಯತ್ರಿ ಜಪ ಅಂತ ಸುಮಾರು 250 ಪುಟದ ಪುಸ್ತಕ ಇದೆ. ಗಾಯತ್ರಿಯ ಹಿರಿಮೆಯನ್ನೆಲ್ಲ ಹೇಳೋದು. ನಮ್ಮ ಬ್ರಾಹ್ಮಣ್ಯ ಅಂತ ಒಂದಿದೆ. ಈ ಪುಸ್ತಕಗಳನ್ನೆಲ್ಲ ಓದಿ ಬಹಳ ಸುಂದರವಾಗಿರುವಂತಹದ್ದು. ಅದರಲ್ಲಿ ಹೆಚ್ಚಿಗೆ ವಿಶೇಷವಾಗಿ ಎಲ್ಲ ಸಿಗುವಂತಹದ್ದು. ಸಂಧ್ಯಾ ವಂದನೆ ಇವುಗಳೆಲ್ಲ ನಡೆಸಿದ್ರೆ ಏನು ಅಂದ್ರೆ ಆಯಸ್ಸು, ತೇಜಸ್ಸು, ವರ್ಚಸ್ಸು, ಶ್ರೀಯೆ, ಸಂಪತ್ತು, ಶ್ರೀಯ ಅಂತಂದ್ರೆ ಯಶಸ್ಸು, ಬ್ರಹ್ಮವರ್ಚಸ್ಸು, ಅನ್ನ ಅಂದ್ರೆ ಅನ್ನದ ಸಮೃದ್ಧಿ, ಒಳ್ಳೆಯ ಸಂತತಿ, ವಿಧೇಯರಾದ ಮಕ್ಕಳು, ಆ ಮನೆ ಇಲ್ಲಿಯ ಬಾಳು ಅದು ಸ್ವರ್ಗವಂತ ಆಗುವುದಕ್ಕೆ ಇದೆಲ್ಲ ಆಗ್ಬೇಕಾದ್ರೆ ಮೂಲತಃ ಇರಬೇಕು.
ಈಗ ಒಂದು ಕಟ್ಟಡ ಇದೆ ಅಂದ್ರೆ ಅದಕ್ಕೆ ಅಡಿಪಾಯ ಬಹಳ ಸರಿಯಾಗಿರ್ಬೇಕು, ಭದ್ರವಾಗಿರ್ಬೇಕು. ಹಾಗೆ ಸಂಧ್ಯಾ ವಂದನೆ ಅನ್ನೋದು ಮೂಲ. ಬೇಕಾದಷ್ಟು ಹೇಳಿದ್ನಲ್ಲ, ಉದಾಹರಣೆಗಳನ್ನ ಇವುಗಳನ್ನ ಕೊಡ್ಬೋದು, ಆಧಾರಗಳನ್ನೆಲ್ಲ ತಿಳಿಸ್ಬೋದು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಧ್ಯಾಯೇನ್ ನಾರಾಯಣಂ ದೇವಂ ಸ್ನಾನಾದಿಶ್ಯ ಕರ್ಮಸು ಬ್ರಹ್ಮಲೋಕಮವಾಪ್ನೋತಿ ನ ಚ ಇಹ ಜಾಯತೆ ಪುನಃ. ಬರೀ ಸಂಧ್ಯಾವನ್ನೇ ಮಾಡಿ ಮೋಕ್ಷಕ್ಕೆ ಹೋದವನಿದ್ದಾನೆ. ವೇದವನ್ನು ಕಲಿಯದೇ ಇದ್ರೂ ಕೂಡ 3 ಹೊತ್ತು ಸಂಧ್ಯಾವನ್ನೇ ಮಾಡಿ. ಈಗಿನ ಸ್ಥಿತಿ ಏನಾಗಿದೆ ಅಂದ್ರೆ, ವಿಶೇಷವಾಗಿ ಅದಕ್ಕೆ ನಾನು ಹೇಳಿದ್ದು ಸ್ತ್ರೀಯರು ಕೂಡ ಗಮನಿಸ್ಬೇಕಿದ್ನ ಅಂತ. ಬಹಳಷ್ಟು ಖರ್ಚು ಮಾಡಿ ಲಕ್ಷಗಳನ್ನ ದೊಡ್ಡ ಚೌಲ್ಟ್ರಿನಲ್ಲಿ ಉಪನಯನ ವಿವಾಹ ಉತ್ಸವೇಕ ಪ್ರಧಾನವು ಬರೀ ಶೋ ಬಿಸ್ನೆಸ್ ಆಗೋಗಿದೆ. ಉಪನಯನ ಆಗೋದಕ್ಕೆ ಅದೊಂದು ಪ್ರಧಾನವಾದ ಸಂಸ್ಕಾರ. ಒಂದು ಚೇತನನಿಗೆ, ಅವನ ಪುರುಷನಾಗಿರೋದ್ರಿಂದ, ಗಂಡು ಮಗುವಾಗಿರೋದ್ರಿಂದ ಅವನಿಗೆ ಗರ್ಭಾಷ್ಟಮೆ ಉಪನೀತ. 8 ವರ್ಷ ತುಂಬುವುದಕ್ಕೆ ಮೊದಲೇ, ಅಂದ್ರೆ ಗರ್ಭದ ಲೆಕ್ಕವನ್ನು ಸೇರಿಸ್ಕೊಂಡು 8 ವರ್ಷದೊಳಗೆ ಅವನಿಗೆ ಗುರುಬಲ ನೋಡಿ ಬ್ರಹ್ಮೋಪದೇಶವನ್ನ ಮಾಡೋದು. ಆ ಗುರುಬಲವನ್ನ ನೋಡಿ ಮಾಡಿದಾಗ ಅವನಿಗೆ ಗಾಯತ್ರಿ ಜಪ ಮಾಡೋದಕ್ಕೆ ಯೋಗ್ಯತೆ ಸಿಗುತ್ತೆ. ದುಡ್ಡು ಖರ್ಚು ಜಾಸ್ತಿ ಇದೆ, ಈ ವರ್ಷ ಬೇಡ, ಮುಂದಿನ ವರ್ಷ ಬೇಡ, ಆಮೇಲೆ ಅಂತ ಹಿಂಗ್ ಪೋಸ್ಟ್ಪೋನ್ ಮಾಡ್ತಾ ಬಂದ್ರೆ ತಂದೆ ತಾಯಿಯರು ಮಗನಿಗೆ ಗಾಯತ್ರಿ ಜಪ ಮಾಡೋದಕ್ಕೆ ಅವಕಾಶ ಕೊಡದಂತಹ ದೋಷಕ್ಕೆ ಭಾಗಿಯಾಗ್ತಾರೆ. ಇದು ಒಂದು. ಇನ್ನು ಏನೋ ನಡೆಸಿದ್ದಾಯ್ತು, 8ನೇ ವರ್ಷಕ್ಕೋ 9ನೇ ವರ್ಷಕ್ಕೋ ಉಪನಯನವನ್ನ. ಅವನು ರೆಗ್ಯುಲರ್ ಸಂಧ್ಯಾವನ್ನ ಮಾಡ್ತೀನಿ ಅಂದ್ರೆ, ಬೇಡ ಕಣ ಇವತ್ತು ಹೋಗೋಣ ಭಾನುವಾರ ಅಂತಂದ್ರೆ ಎಲ್ಲ ಸುತ್ತಬೇಕು. ನೋಡಿ ಈಗಿನ ಕಾಲದ ಟ್ರೆಂಡ್ ಹೆಂಗಿದೆ ಅಂತ. 1 ತಿಂಗಳಲ್ಲಿ ಎಷ್ಟು ಭಾನುವಾರಗಳು ನೀವು ಮನೆಯಲ್ಲಿರ್ತೀರಿ? ಗೃಹದಲ್ಲಿ ಇದ್ರೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಮಾಡ್ಬೋದು. ಈ ಆಹಾರ ವಿಹಾರಗಳು ಬೇಕು, ಬೇಡ ಅಂತ ಹೇಳಲ್ಲ. ಬಟ್ ಪ್ರತಿ ವಾರದ ಎಂಡು ಕೂಡ ಏನೋ ಪ್ರೋಗ್ರಾಮ್ಗಳು ಹಾಕೊಂಡು ಬೆಳಗ್ಗೆ ಹೋಗಿ ರಾತ್ರಿ ಬಂದು ಮತ್ತೆ ಯಂತ್ರದಂತೆ ಶುರು. ಮಕ್ಕಳಿಗೆ ಬೇಗ ಬೆಳಗ್ಗೆ 7 ಸ್ಕೂಲ್ಗೆ ಹೋಗ್ಬೇಕು. ಆ ಮಕ್ಕಳಿಗೆ ಬೇರೆ ಒಂದ್ ಸ್ವಲ್ಪ ಇದಕ್ಕೂ ಸಮಯ ಇಲ್ಲ. ಏನಲ್ಲಿ ಹೊರಗಡೆ ಹೋಗಿ ಅದೇನು ತಿನ್ನೋದು, ಯಾವುದು ವಿಹಾರ ಕೇಂದ್ರವೋ, ಎಲ್ಲೋ ಸ್ಟೇ ಮಾಡೋದು. ಅಧ್ಯಾತ್ಮದಲ್ಲಿ ನೀವು ಚೆನ್ನಾಗಿ ಆಗ್ಬೇಕು, ನಿಮ್ಮ ಮಕ್ಕಳಿಗೂ ಸರಿಯಾದಂತಹ ಸಂಸ್ಕಾರಗಳು ದೊರಿಬೇಕು ಅಂತಂದ್ರೆ ನೀವು ಮೊದಲು ಅದ ಆಚರಣೆ ಮಾಡ್ಬೇಕು. ಅನೇಕರಲ್ಲಿ ನಾನ್ ನೋಡೋದೇನು ಅಂದ್ರೆ, ಸಂಧ್ಯಾವನ್ನೇ ಬಿಟ್ಬಿಟ್ಟಿದ್ರು, ಯಾವುದೋ ಕಾರಣದಿಂದ ಬಂದ್ರು, ಸರಿ ಹೇಳಿದೆಲ್ಲ ನೋಡಿ ರಿಪೇರಿ ಮಾಡೋಣ ಇದೆ, ಅದಕ್ಕೆ ಪ್ರಾಯಶ್ಚಿತ್ತ ಇದೆ ಅಥವಾ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಅಂತ ತಪ್ಪುಗಳನ್ನ ಮತ್ ಮಾಡೋದು ಬೇಡ. ಈಗ ಮಮ ಬ್ರಹ್ಮಚರ್ಯ ಗ್ರಹಣ ಆರಭ್ಯ ಏತದ್ದಿನ ಪರ್ಯಂತ, ನನಗೆ ಉಪನಯನ ಆದ ದಿವಸದಿಂದ ಇವತ್ತಿನವರೆಗೆ, ನೀವು ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆಗಿದೆ, ಇಲ್ಲಿಯ ತನಕ ತ್ರಿಕಾಲ ಸಂಧ್ಯಾ ವಂದನ ಅಕರಣ ಪ್ರಾಯಶ್ಚಿತ್ತ 3 ಹೊತ್ತು ಕೂಡ ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಸಾಯಂ ಸಂಧ್ಯೆ ಮಾಡದೇ ಇದ್ದಕ್ಕೆ ಅಕರಣ ಪ್ರಾಯಶ್ಚಿತ್ತ ಅಂತ 8 ಸಂಖ್ಯೆ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ. 8008 ಗಾಯತ್ರಿ ಮಾಡಿ ಒಂದೇ ದಿವಸ ಅಲ್ಲ, ಕೂತ್ಕೊಂಡು ನಿಧಾನಕ್ಕೆ ಸಂಕಲ್ಪ ಮಾಡಿ. ಬಟ್ ಆವತ್ತಿನ ದಿವಸದಿಂದ 3 ಹೊತ್ತು ಸಂಧ್ಯಾವನ್ನೇ ಮಾಡಬೇಕು. ಸರಿ, ಇದು ಪ್ರೀ ರಿಕ್ವಿಸಿಟ್. ಯಾವ ಉಪನಯನ ಮಾಡೋಕೆ ತಂದೆಯಾದವನಿಗೆ ಮಗನಿಗೆ ಗಾಯತ್ರಿಯನ್ನ ಅವನೇ ಉಪದೇಶ ಮಾಡುವಂತದ್ದು. ಗಾಯತ್ರಿ ಯಾರೇ ವಾದ್ಯರು ಬಂದ್ರೆ ಅವನು ತಂದೆಗೆ ಹೇಳ್ಕೊಡ್ತಾನೆ ಗಾಯತ್ರಿ ಮಂತ್ರವನ್ನ. ತಂದೆ ಆ ಮಂತ್ರವನ್ನ ಮಗನ ಬಲಗಿವಿನಲ್ಲಿ ಹೇಳ್ಬೇಕು. ಇವನು ಆ ಮಂತ್ರವನ್ನು ಹೇಳ್ಬೇಕಾದ್ರೆ ಇವನಿಗೆ ಅದು ಸಿದ್ಧಿಸಿರಬೇಕು. ಅದಕ್ಕೆ ಆ ಪುನಶ್ಚರಣೆ ಬೇಕು. ಅದಕ್ಕೆ ಮೊದಲು ಸರಿಯಾಗಿ 3 ಹೊತ್ತು ಸಂಧ್ಯಾವನ್ನೇ ಮಾಡ್ತಿರ್ಬೇಕು. ಇದಕ್ಕಾಗಿ ಮೊದಲು ಇವನು ಸಂಧ್ಯಾವನ್ನೇ ಮಾಡಿದ್ದಕ್ಕೆ ಪ್ರಾಯಶ್ಚಿತವಾಗಿ 8,000. ಆಮೇಲೆ ಮಮ ಕುಮಾರಸ್ಯ ಗಾಯತ್ರಿ ಪ್ರಧಾನ ಯೋಗ್ಯತಾ ಸಿದ್ಧರ್ಥಂ ಅಂತ ಹೇಳಿ 12,008 12,000 ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ ಅಂತ 12,008 ಗಾಯತ್ರಿ ಮಾಡಬೇಕು. ಸರಿ, ನಾ ಮಾಡಿಸಿದವ್ರ ಕಡೆ ಇಲ್ಲ ಇದನ್ನೆಲ್ಲ ಮಾಡಿಸಿದ್ದೆ, ಎಲ್ಲ ನಾನ್ ಮಾಡಿಸಿದೆ ಅಂತಲ್ಲ, ನಮ್ಮ ಗುರುಗಳ ಆದೇಶ. ಉಪನಯನ ಮಾಡಬೇಕಾದ್ರೆ ಅವರುಗಳು ಇದನ್ನ ಮಾಡ್ಬೇಕು. ಮುಂದಕ್ಕೆ ಅವರು ರೆಗ್ಯುಲರ್ ಸಂಧ್ಯಾವನ್ನೇ ಮಾಡ್ಬೇಕು. ವರ್ಣಾಶ್ರಮ ಧರ್ಮಗಳಲ್ಲಿ ಅವರಿಗೆನ್ನ ತೊಡಗಿಸೋದು ಉದ್ದೇಶ ಏನು ಅಂದ್ರೆ, ಇದು ನಮಗೆ ಆಚಾರ್ಯರಿಂದ ಬಂದಂತಹ ಆದೇಶ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಇನ್ಸಿಸ್ಟ್ ಮಾಡ್ತೀನಿ, ಇದ್ದಾರೆ. ಆಮೇಲೆ ಉಪನಯನವೂ ಆಯ್ತು. ಉಪನಯನ ಆದ್ಮೇಲೆ ಇವ್ರು ಸಂಧ್ಯಾವನ್ನೇ ಬಿಟ್ರು. ಇವ್ರು ಪ್ರಾಯಶ್ಚಿತ್ತ ಮಾಡಿದ್ದೆಲ್ಲ ಏನ್ ಪ್ರಯೋಗ? ಅದು ಅದರಲ್ಲಿ ಶ್ರದ್ಧೆ ಇದು ಮುಗಿಸ್ಬೇಕು ತಾನೆ. ಎಲ್ಲಿ ಆಫೀಸ್ಗೆ ಹೋಗ್ತೀವಿ, ಇದೇ ಟೈಮ್ ಆಗ್ಬಿಡುತ್ತೆ, ಊಟ ಬಿಟ್ಟು ಬಿಡ್ತೀರೇನೋ.
ಪ್ರತಿದಿನ ಯು ಆರ್ ಸೋ ಬಿಸಿ, ಮೀಟಿಂಗ್ಗಳು ಬೆಳಗಿಂದ ರಾತ್ರಿ ತನಕನೂ ಇದೇ, ರಾತ್ರಿ 8 9 10 ಗಂಟೆಗೂ ಮೀಟಿಂಗ್ಗಳು, ಕಾಲು, ದೇ ಆರ್ ಇನ್ ಕಾಲ್ ಅಂತ. ಊಟನು ಬಿಟ್ಬಿಡ್ತೀರಾ, ಒಂದ್ ವಾರ 10 ದಿವಸ ಇಲ್ಲ. ಹೇಗೆ ಊಟ ಇಲ್ದಿದ್ರೆ ಬದುಕೋಕ್ಕಾಗಲ್ವಾ, ಹಾಗೆ ಸಂಧ್ಯಾವನೆ ಇಲ್ದಿದ್ರೆ ಬ್ರಾಹ್ಮಣ ಉಳಿಯೋಕೆ ಆಗೋಲ್ಲ. ಅಷ್ಟು ಮುಖ್ಯವಾದದ್ದು ಸಂಧ್ಯಾವನೆ. ಹೌದು, ಬ್ರಾಹ್ಮಣ್ಯ ಉಳಿಬೇಕು ಅಂದ್ರೆ ಇದನ್ನು ಎಲ್ಲೇ ಹೋದ್ರು ಕೂಡ ಹೊರಗಡೆನಲ್ಲಿ ಈ ಅನುಭವಗಳಾಗಿರ್ಬೋದು. ಸ್ವಲ್ಪ ಶಿಸ್ತು ಇವರೆಲ್ಲ ಇದ್ರೆ ಸಹಜವಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವರು ಕೈನಲ್ಲಿ ಇದ್ ಮಾಡೋದಾಗ್ಲಿ, ಮಾನಸಿಕವಾಗಿ ಎದೆಯನ್ನು ಮುಟ್ಕೊಂಡು ಹೇಳೋದ್ರಲ್ಲೇನೆ ಗೊತ್ತಾಗುತ್ತೆ. ದಿಸ್ ಟೈಪ್ ಆಫ್ ಕಮಾಂಡಿಂಗ್ ದಿ ರೆಸ್ಪೆಕ್ಟ್ ಹೇಗ್ ಬಂತು ಅಂದ್ರೆ, ನಿಮ್ಮನ್ನ ತೇಜಸ್ಸು ಇದನ್ನ ಉಳಿಸ್ಕೊಂಡಿದ್ರೆ ಸಹಜವಾಗಿ ಎಲ್ರಿಗೂ ಅದು ಬರುತ್ತೆ. ಈಗ ಅದು ಸಿಗ್ಲಿ ನಮಗೆ ಅನ್ನೋದಕ್ಕಾಗಿ ಸಂಧ್ಯಾವನೆ ಅಲ್ಲ, ಸಹಜವಾಗಿ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡ್ರೆ. ಸುಮ್ನೆ ನಾವು ಹೇಳ್ತೀವಿ ಬೇಕಾದಷ್ಟು, ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಬಹಳ ಅಮೋಘವಾದದ್ದು, ಹಾಗೆ ಹೀಗೆ ಅಂತ. ನೀವೇನು ಆಚರಿಸ್ತಾ ಇದ್ದೀರಿ? ಮೂಲತಃ ಯಾವಾಗ ನೀವೇ ಹೇಳೋಲ್ವೋ, ಮಾಡೋಲ್ವೋ, ಮತ್ತೆ ಮಕ್ಕಳು ಮಾಡ್ತಾರೋ? ಇದಕ್ಕೆ ಕಾಂಟ್ರಿಬ್ಯೂಷನ್ ಸ್ತ್ರೀಯರ ಕಡೆಯಿಂದ ಸಂಧ್ಯಾವನೆ ಮಾಡ್ತಾ ಕುತ್ಕೋಬೇಡ. ಎಷ್ಟು ಅವರುಗಳು ಹೇಳಿದ್ದಾರೆ ನಂಗೆ, ನಾನೇ ಬಿಡಿಸ್ಬಿಟ್ಟೆ ಮಾಮ ಸಂಧ್ಯಾವನೆ ಮಾಡೋದನ್ನ ಅಂತ. ಯಾಕೆ? ಅವ್ನು ಕಾನ್ಸಂಟ್ರೇಟ್, ಓದ್ಬೇಕಾಗ್ಬೇಕು ಅಂತ. ಜೀವನದಲ್ಲಿ ಯಾವ ಇದರಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಅನ್ನ ಇದೆಯೋ ಅಲ್ಲಿ ಅವರು ಬರ್ತಾರೆ. ಓದೋದು ಮಾಡೋಣ ಅಂತ ಹೇಳೋಲ್ಲ, ಕಾನ್ಸಂಟ್ರೇಷನ್ ಬೇಕು, ನೀವು ಹೇಳ್ಬೇಕು ಇಲ್ವಾ. ಆದ್ರೆ ಮೂಲತಃ ನಮ್ದು ಏನಿದೆ ಅದನ್ನ ಬಿಟ್ಬಿಡೋದೆ. ಅದರಿಂದ ದಯವಿಟ್ಟು ಸಂಧ್ಯಾವಂದನೆಯನ್ನು ಮಾಡಿಸಿ. ನೀವು ಸಂಧ್ಯಾವನ್ನೇ ಮಾಡಿಸಿದ್ರೆ ಗಂಡನ ಹತ್ರನೋ ಅಥವಾ ಮಕ್ಕಳ ಹತ್ರನೋ ನಿಮಗೇನ್ ಸಿಗುತ್ತೆ ಅಂದ್ರೆ ಖಂಡಿತ ಉಂಟು. ತನ್ನ ಪತಿಯ ಮಾಡಿದ ಸತ್ಕರ್ಮಗಳಲ್ಲಿ ಅರ್ಧ ಭಾಗವನ್ನ ಪತಿಯ ಅಕೌಂಟ್ಗೆ, ಪತ್ನಿಯ ಅಕೌಂಟ್ಗೆ ಬರುತ್ತೆ. ರಿವರ್ಸ್ ಇಲ್ಲ, ಅದು ವೈಸ್ ವರ್ಷ ಇಲ್ಲ. ನೀವು ಮಾಡಿದ್ರೆ ಅವ್ರಿಗೆ ಸಿಗುತ್ತೆ ಅಂತ. ಇದು ಪ್ರಧಾನ. ಯಾಕೆಂದ್ರೆ ನೀವು ಪ್ರಚೋದನೆ ಮಾಡಿ, ಪ್ರತಿ ಒಬ್ಬ ಸ್ತ್ರೀಯು, ಗೃಹಿಣಿಯು ಧರ್ಮವನ್ನ ಉಳಿಸ್ಬೇಕು ಅಂತ ಮಾಡಿದ್ರೆ ಆ ಮನೆಯಲ್ಲಿ ಸಂಸ್ಕೃತಿ ಎಲ್ಲ ಚೆನ್ನಾಗಾಗುತ್ತೆ. ನಿಮ್ಗೆ ಆ ಶ್ರದ್ಧೆ ಬರಬೇಕು, ನೀವು ಅವ್ರಿಗೆ ಇಂಡ್ಯೂಸ್ ಮಾಡ್ಬೇಕು, ಹೇಳಿ ನೀವು ಮಾಡಿ ಅಂತ. ನಿಮ್ಮ ಮಾತನ್ನ ಮೀರೋದಿಲ್ವಲ್ಲ. ಎಲ್ರು ಅಮ್ಮ ಅವ್ರ ಗಂಡ್ರೇನು, ಅದರಲ್ಲಿ ಏನ್ ತಪ್ಪೇನಿಲ್ಲ. ಯಾಕೆಂದ್ರೆ ಬೇಕಲ್ಲ, ಜಿಹ್ವಾ ಚಾಪಲ್ಯ, ಗುಪ್ತ್ಯಾ ಚಾಪಲ್ಯ ಎರಡನ್ನು ಪೂರೈಸೋಕೆ ಪತ್ನಿ ಬೇಕು. ಅವಳ ಕಂಡೀಷನ್ಸ್ ಏನಿದ್ರು ಎಲ್ಲದಕ್ಕೂ ಒಪ್ಕೊಡುವಂತ ತಾನೆ. ಈಗಿನ ಕಾಲದ್ದೆಲ್ಲ ಅತ್ತೆ ಮಾವಂದ್ರು ಅವರೆಲ್ಲ ದೂರ ಇರ್ಲಿ, 15 ದಿವಸಕ್ಕೊಂದ್ಸಲಿ ನೀನು ಹೋಗಿ ನೋಡ್ಬಾ, ಇದಕ್ಕೆಲ್ಲ ಒಪ್ಕೊಂಡು ಗುಂಡಸ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಇವಾಗ. ಎಲ್ಲ ಅವರನ್ನ ಪಕ್ಕದಲ್ಲಿ ಇಟ್ಟಿದ್ದು ಮಾಡಿದ್ದು ಎಲ್ಲ. ಯಾಕೆ? ನಾನು ಪತ್ನಿಯ ಮಾತನ್ನು ಕೇಳಬಾರ್ದು ಅಂತ ಹೇಳಲ್ಲ. ಒಳ್ಳೆಯದರಲ್ಲಿ ನೀವು ತೊಡಗಿಸಿದರೆ ಅದರಲ್ಲಿ ಖಂಡಿತ ನಿಮಗೆ ಭಾಗ ಇದೆ. ನಿಮ್ಮ ಕುಟುಂಬ, ನಿಮ್ಮ ಮುಂದಕ್ಕೆ ಪ್ರಾಜನಿ ಅದು ಚೆನ್ನಾಗಾಗುತ್ತೆ. ಸೊ ಇದು ಯಾವುದೋ ಸತ್ ಮೇಲೆ ಮೋಕ್ಷಕ್ಕೆ ಹೋಗೋದು ಅದಕ್ಕಾಗಿ ಅಂತಲ್ಲ. ಇಲ್ಲಿಯೇ ನಿಮ್ಮ ಬಾಳು ಚೆನ್ನಾಗಿ ಆಗಬೇಕು ಅಂತಂದ್ರೆ, ಬ್ರಾಹ್ಮಣ್ಯ ಉಳಿಬೇಕು ಅಂತಂದ್ರೆ ಮಾಡ್ಬೇಕು. ಇನ್ ಕೆಲವರು ಅವರೇ ಮಾರ್ಪಾಡುಗಳು ಹಾಕೊಂಡ್ಬಿಡ್ತಾರೆ. ನಾನು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಅಥವಾ ವೆಹಿಕಲ್ ನಲ್ಲಿ ನಾನು ಹೋಗ್ಬೇಕಾದ್ರೆ 1000 ಗಾಯತ್ರಿ ಮಾಡ್ಬಿಡ್ತೀನಿ. ಏನ್ ಗಾಯತ್ರಿ ಸುಮ್ಮನೆ ಬಾಯಿನಲ್ಲಿ ಅಲ್ಲ ಮನಸ್ಸಿನಲ್ಲಿ ಹೇಳ್ಕೊಂಡ್ಬಿಟ್ರೆ ಅದಾಗತ್ತೇನೋ? ಆ ಗಾಯತ್ರಿಗೆ ಒಂದು ವಿಧಿವಿಧಾನ ಬೇಡವೆ? ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ ಅಂದ್ರೆ, ಈಗ ಕಾಫಿ ಕುಡಿಬೇಕು, ಕಾಫಿನಲ್ಲಿ ಯಾವ್ದು ಪ್ರಧಾನವಾದದ್ದು? ಕಾಫಿ ಪುಡಿ. ಕಾಫಿ ಪುಡಿ ಬಾಯಿಗೆ ಹಾಕೊಂಡ್ಬಿಡಿ, ಕಾಫಿ ಕುಡ್ದಂಗಾಗುತ್ತೋ? ಹಾಗೆ ಗಾಯತ್ರಿ ಜಪವನ್ನು ಮಾಡ್ಬೇಕಾದ್ರೆ ಅದು ಅಂಗನ್ಯಾಸ, ಕರನ್ಯಾಸಗಳಾಗಬೇಕು. ಅದಕ್ಕೆ ಮೊದಲು ಇದನ್ನ ಏನು ಅರ್ಘ್ಯ ಪ್ರದಾನ ಮಾಡೋದು, ದ್ವಾದಶ ತರ್ಪಣ ಇದೆ. ಇವುಗಳೆಲ್ಲ ಮಾಡದೇ ಇದ್ರೆ ಅದು ಸಂಧ್ಯಾವನೆ ಆಗುತ್ತೆ. ಮಂತ್ರಗಳ ದುರುಪಯೋಗನೂ ಅಷ್ಟೇ. ಕಾಲಿಂಗ್ ಬೆಲ್ನಲ್ಲಿ ಹಾಕ್ಬಿಡೋದು ಗಾಯತ್ರಿ ಮಂತ್ರನ, ಅದು ಮಂತ್ರವಾಗುವುದಿಲ್ಲ. ಸ್ತ್ರೀಯರು ಅಯ್ಯೋ ನಾವು ಹೇಳ್ತೀವಿ ಅಂದ್ರೆ ಅದು ಮಂತ್ರ ಆಗೋಲ್ಲ. ಮನನಾತ್ರಾಯತೆ ಇತಿ ಮಂತ್ರ. ಉಪದೇಶ ತಗೊಳ್ಬೇಕು ಮೊದಲು, ಆಮೇಲೆ ಅದನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಜಪಿಸ್ಬೇಕು. ಅದರಿಂದ ಒಂದು ಶಕ್ತಿ ಉಂಟಾಗುತ್ತೆ. ಅಂತವರ ಮಾತಿಗೆ ಆ ವಾಕ್ಸಿದ್ಧಿ ಅನ್ನೋದು ಸಿಗುತ್ತೆ. ಹೀಗೆ ಒಂದೊಂದೇ ವಿಷಯಗಳ ಬರ್ಬೇಕಾದ್ರೆ ಎಲ್ಲದಕ್ಕೂ ಬೇಕಾದಷ್ಟು ಆಧಾರಗಳು. ಎಲ್ಲ ಸ್ಮೃತಿಕಾರರು 16 ಜನ ಶಾಸ್ತ್ರಕಾರರು ಇದ್ದಾರೆ. ಅವರುಗಳೆಲ್ಲ ಹೇಳಿದ್ರು, ಧ್ಯಾಯೇನ್ ನಾರಾಯಣಂ ದೇವಂ ಸ್ನಾನಾದಿಶ್ಯ ಕರ್ಮಿಷು ಬ್ರಹ್ಮಲೋಕಮವಾಪ್ನೋತಿ ನಚ ಇಹ ಜಾಯತೆ ಪುನಃ. ಆಮೇಲೆ ಮತ್ತೆ ಹುಟ್ಟೋದಿಲ್ಲ. ಇದು ನಮ್ಮ ಮುಖ್ಯವಾದಂತಹ ಗುರಿ. ಇಲ್ಲೂ ನಾವು ಚೆನ್ನಾಗಿರೋಣ, ಮೋಕ್ಷವನ್ನು ಪಡಿಬೇಕು. ಹುಟ್ಟು ಸಾವಿನ ಚಕ್ರದಲ್ಲೇ ಬರೋದು ಬೇಡ. ದಾಸರ ಇದರಲ್ಲೂ ಇದೆ, ಆಳ್ವಾರಗಳು ಹೇಳ್ತಾರೆ.
ಇನಿ ಪಿರವಿಯಾನ್ ವೇಂಡೆ, ಇನ್ನೊಂದು ಹುಟ್ಟು ಮತ್ತೆ ಬೇಡ, ಈ ಕರ್ಮ ಇದರಲ್ಲಿ ಹುಟ್ಟು ಸಾವು ಈ ಚಕ್ರದಿಂದ ಬಿಡಿಸ್ಕೊಳ್ಬೇಕು ಅನ್ನೋದು. ಶ್ರುತಿ ಸ್ಮೃತ್ಯುದಿತಂ ಸಮ್ಯಕ್ ನಿತ್ಯಂ ಆಚಾರಮಾಚರೇತ್, ಆಚಾರ ಪ್ರಭೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಭಗವದ್ಗೀತೆನಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ವರ್ಣಾಶ್ರಮಾಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರಾರಾಧ್ಯತೆ ಪಂಥಃ ನಾನ್ಯಸ್ತೋಷಕಾರಕ. ಈ ಧರ್ಮದ ಅನುಷ್ಠಾನದಿಂದ ಭಗವಂತ ಪ್ರೀತನಾಗ್ತಾನೆ, ಸಂತುಷ್ಟನಾಗ್ತಾನೆ ಅಂತ. ಶ್ರುತಿ ಸ್ಮೃತಿ ಉದಿತಂ ಕೃತ್ಯಂ ಮನಸಾಪಿ ಚ ಯೇ ನರಃ ಸಮೋಲ್ಲಂಘ್ಯ ಪ್ರವರ್ತಂತೆ ನ ಭಕ್ತ ಮಮ ಭಾಮಿನಿ. ವರಾಹ ಪುರಾಣದಲ್ಲಿ ಭೂದೇವಿಗೆ ಶ್ರುತಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ನನ್ನ ಮಾತನ್ನ ಯಾರು ಮನಸ್ಸಿನಿಂದ ಕೂಡ ಉಲ್ಲಂಘಿಸ್ತಾರೋ ಅವರು ನನಗೆ ಭಕ್ತರಲ್ಲ ಅಂತ. ಶ್ರುತಿ ಸ್ಮೃತಿ ಮಮೈವಾಜ್ಞಾ ಯಸ್ವಾಂ ಉಲ್ಲಂಘ್ಯತೆ ನರಃ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವ ಅಂತ. ಹೀಗೆ ಬಹಳಷ್ಟಾಗಿ ಇರುವಂತ. ಇನ್ನು ಈಗಿನವರಿಗೆ ಈ ಮಾಡರ್ನ್ ಇದರಿಂದ ಕೊಡುವಂತದ್ದು ಏನು ಅಂತಂದ್ರೆ ಮನಸ್ಸು ಪ್ರಸನ್ನವಾಗಿರ್ಬೇಕು. ಯೋಗದಲ್ಲಿ ಹೇಳುತ್ತೆ ಏನು, ಯೋಗ ಚಿತ್ತ ವೃತ್ತಿ ನಿರೋಧ, ಮನಸ್ಸಿನ ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯನ್ನು ಉಂಟು ಮಾಡೋಕೆ. ಸಂಧ್ಯಾವಂದನೆ ಶ್ರದ್ಧೆಯಿಂದ ಮಾಡಿದ್ರೆ ಏಕಾಗ್ರತೆ ಉಂಟಾಗುತ್ತೆ. ನಿಮ್ಮ ಪ್ರಬಲತರ ಕರ್ಮಗಳಿಂದ ನೀವು ಏನೇನು ಅನುಭವಿಸ್ಬೇಕಿತ್ತು ಅದರದ್ದೆಲ್ಲ ಪರಿಹಾರ ಆಗುತ್ತೆ. ಇವೆಲ್ಲ ಪ್ರತ್ಯಕ್ಷವಾಗಿ ಕಾಣಿಸೋಲ್ಲ. ಈಗ ಆಸ್ಪತ್ರೆಗೆ ಹೋದ್ರಿ, ಮೆಡಿಸಿನ್ ತಗೊಂಡ್ರಿ, ಆಪರೇಷನ್ ಆಯ್ತು, ನೀವು ಅದರಿಂದ ಗುಣವಾದ್ರಿ, ಇಲ್ಲಿ ಪ್ರತ್ಯಕ್ಷ ಅದು ಕಾಣಿಸುತ್ತೆ ನಿಮಗೆ ಪ್ರೋಗ್ರೆಸ್. ಹಾಗೆ ಇಲ್ಲಿಲ್ಲ. ಅದೃಷ್ಟವಾಗಿ ನಮಗೆ ಕಾಣದೇ ಇದ್ರು ಕೂಡ ಅದರ ಕೃಪೆ ಖಂಡಿತ ಇದೆ, ವ್ಯರ್ಥವಾಗೋದಿಲ್ಲ. ಮಕ್ಕಳಿಗೆ ಸಂಧ್ಯಾ ವಂದನೆ ಮಾಡಿದ್ರೆ ಏಕಾಗ್ರತೆ ಚೆನ್ನಾಗಿ ಬರುತ್ತೆ. ಅವ್ನು ಕಾನ್ಸಂಟ್ರೇಷನ್ ಇಲ್ಲ, ಅಲ್ಲಿ ನೋಡ್ತಾನೆ ಇಲ್ಲಿ ನೋಡ್ತಾನೆ. ಇದೆಲ್ಲ ಈ ಟಿವಿ ನೋಡೋದನ್ನ ಅದನ್ನ ಅವಾಯ್ಡ್ ಮಾಡಿಸಿ. ಸರಿ, ಏನೋ ಬಲವಂತ ನಿಮ್ಮಿದಕ್ಕೆ ಅವ್ನು ಟಿವಿ ನೋಡ್ಲಿಲ್ಲ, ಮತ್ತಿನ್ನೇನ್ ಮಾಡ್ತಾನೆ, ಮೊಬೈಲ್ ಇಟ್ಕೊಂಡು ಅದ್ರಲ್ಲಿ ನೋಡ್ತಾ ಕೂತ್ಕೊಳ್ತಾನೆ. ಇದನ್ನ ಬಿಡಿಸಿ ಅವರನ್ನ ಒಳ್ಳೆ ಇದರಲ್ಲಿ ತೊಡಗಿಸಿ ಮಕ್ಕಳನ್ನ. ಸಂಸ್ಕಾರಗಳು ವಾರಕ್ಕೊಮ್ಮೆ ಭಜನೆ ಮಾಡಿ ಎಲ್ರು ಕೂತ್ಕೊಂಡು, ಊಟಕ್ಕೆ ಕೂತ್ಕೊಂಡಾಗ ಎಲ್ರು ಜೊತೆನಲ್ಲಿ ಕೂತ್ಕೊಳ್ಳಿ ಊಟ ಮಾಡ್ಬೇಕಾದ್ರೆ. ಆ ಟೈಮ್ನಲ್ಲೂ ಟಿವಿ ನಾನ್ ಮಾಡೋದು ಬೇಡ. ಕ್ರಿಕೆಟ್ ಮತ್ತೊಂದು ಏನೋ ಒಂದ್ ಬರ್ತಾ ಇದೆ ಅದನ್ನ ನೋಡ್ತಾ ಆಹಾರ ಸ್ವೀಕಾರ ಮಾಡ್ಬೇಕಾದ್ರೆ ಭಗವಂತನ ಧ್ಯಾನಿಸ್ಕೊಂಡು ಮಾಡ್ಬೇಕು. ಅವರ ಸಂಸ್ಕಾರಗಳು ಬೇರೆ ಬೇರೆ ಸಂಸ್ಕೃತಿನಲ್ಲಿ ಅವರುಗಳು ಪ್ರೇಯರ್ ಮಾಡ್ತಾರೆ, ನಾವೇನು ಮಾಡಲ್ಲ. ಸುಮ್ಮನೆ ಬಡಿಸಿದ ತಕ್ಷಣ ಬ್ಯಾಗ್ ಹಾಕೊಡೋದು, ಬರೀ ನಾಲಿಗೆ ರುಚಿ ಒಂದೇ ಪ್ರಧಾನ. ಸೊ ಇದೆಲ್ಲ ಸ್ವಲ್ಪ ವಿಚಾರ ಮಾಡಿ ಯಾರ್ಯಾರಿಗೆ ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಳೋದಂದ್ರೆ ಇದೇನೆ. ತನ್ನ ಅರಿವೆ ತನಗೆ ಗುರು. ಇದಕ್ಕೇನು ಅಂದ್ರೆ ಒಂದು ಎಚ್ಚರಿಕೆ, ಒಂದು ಸಜೆಷನ್ ಅಷ್ಟೇ, ಒಬ್ಬ ಸುಹೃದ್ದಾಗಿ ತಿಳಿಸುವಂತ ಇದು. ಸೊ ಅದರಿಂದ ಎಲ್ಲವೂ ಕೂಡ ವರ್ಣಾಶ್ರಮ ಧರ್ಮಗಳ ಆಚರಣೆ ಬಹಳ ಬಹಳ ಮುಖ್ಯವಾದದ್ದು. ಅದರಲ್ಲಿ ಸಂಧ್ಯಾ ವಂದನೆ ಬಿಡೋ ಹಾಗೆ ಇಲ್ಲ. ಒಂದೊತ್ತು ಸಂಧ್ಯಾವನೆ ಬಿಟ್ರೆ ಒಂದು ದಿವಸ ಉಪವಾಸ ಮಾಡ್ಬೇಕು. 2 ಹೊತ್ತು ಸಂಧ್ಯಾವನೆ ಬಿಟ್ರೆ 3 ದಿವಸ ಉಪವಾಸ ಮಾಡ್ಬೇಕು. 3 ಹೊತ್ತು ಸಂಧ್ಯಾವನೆ ಮಾಡದೇ ಇದ್ರೆ ಚಾಂದ್ರಾಯಣ ಅಂತ ಒಂದು ವ್ರತ ಮಾಡ್ಬೇಕು 6 ತಿಂಗಳ ಕಾಲ. ಏನದು ಅಂತಂದ್ರೆ 3 ದಿವಸ ಬೆಳಗ್ಗೆ ಊಟ, ರಾತ್ರಿ ಇಲ್ಲ. 3 ದಿವಸ ರಾತ್ರಿ ಊಟ, ಬೆಳಗ್ಗೆ ಇಲ್ಲ. 3 ದಿವಸ ಏನೂ ಇಲ್ಲ. ಇಷ್ಟೆಲ್ಲ ಇದೆ ಅಂದ್ರೆ ಅಷ್ಟೇ ತೀವ್ರವಾದದ್ದು. ಊಟ ಮಾಡದೆ ಇದ್ದು ಬಿಡಿ ಅಂತಂದ್ರೆ ಆಗುತ್ತಾ? ಉಸಿರಾಡದೆ ಇರಿ ಅಂತಂದ್ರೆ ಸಾಧ್ಯನೋ? ಅಷ್ಟರ ಮಟ್ಟಿಗೆ ಈ ಸಂಧ್ಯಾ ವಂದನೆಯ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಏನ್ ಉದ್ದೇಶ ಇಷ್ಟೊಂದೆಲ್ಲ ಇನ್ಸಿಸ್ಟ್ ಮಾಡಿ ಹೇಳ್ತಾ ಇರೋದು ಅಂದ್ರೆ ಅದರ ಅಡ್ವಾಂಟೇಜಸ್ ಅಷ್ಟು. ಬರೀ ಶರೀರದ ಶುದ್ಧಿ ಒಂದೇ ಅಷ್ಟಲ್ಲ, ಆತ್ಮಕ್ಕೆ ಮನಸ್ಸಿನ ಮುಸುರೆ ತೊಳೆಯಬೇಕು. ತ್ರಿಗುಣಾತ್ಮಕವಾದ ಇದರಲ್ಲಿ ನಮ್ಮಿಂದ ಕಾಯ ವಾಚ ಮನಸ ಏನೇನು ತಪ್ಪುಗಳು ನಡೆಯುತ್ತೋ ಶರೀರದ ಅಂಗಗಳಿಂದ, ಇದೇನೆ ಅಲ್ಲಿ ತೀರ್ಥ ಪ್ರಾಶನದಲ್ಲಿ. ಈಗ ಸೂರ್ಯಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಪದೇಭ್ಯ ಪಾಪೇಭ್ಯೋ ರಕ್ಷಂತಾಂ, ಎಲ್ಲ ಪಾಪಗಳಿಂದ ರಕ್ಷಿಸೋ. ಮನಸ ವಾಚ ಹಸ್ತಾಭ್ಯಂ, ಮಾನಸಿಕವಾಗಿ ವಾಚಿಕವಾಗಿ ಹಸ್ತಗಳಿಂದ ಮಾಡಿದಂತಹ ಮನಸ ವಾಚ ಹಸ್ತಾಭ್ಯಂ. ಪದ್ಭ್ಯಾಂ ಉದರೇಣ ಶಿಷ್ಣ, ಕಾಲುಗಳಿಂದ ಉದರೇಣ ತಿನ್ನಬಾರದು ತಿಂದಿದ್ರೆ, ಶಿಷ್ಣ ಜನನೇಂದ್ರಿಯದಿಂದ, ಹಸ್ತಮೈಥುನ, ಈ ಅಶ್ಲೀಲ ಸಂಭಾಷಣ, ಸಾಕೂತ ವೀಕ್ಷಣ, ಈ ತರದ್ದೆಲ್ಲ ಅಪಚಾರಗಳಿಂದ ಇದನ್ನೆಲ್ಲ ಪರಿಹಾರ ಮಾಡು.
ರಾತ್ರಿಸ್ತದವಲುಂಪತು ಯತ್ಕಿಂಚ ದುರಿತಂ ಮಯಿ ಇದಮಹಂ ಮಾಮೃತ ಯೋನೌ ಸೂರ್ಯ ಜ್ಯೋತಿಷಿ ಜುಹೋಮಿ ಸ್ವಾಹ. ಈ ತೀರ್ಥ ಅಮೃತವಾಗಿ ನನ್ನ ಆತ್ಮಕ್ಕೆ ಅಂಟಿದ ಈ ಎಲ್ಲ ಕೊಳೆಗಳನ್ನ ಶುದ್ಧೀಕರಿಸಲಿ ಅಂತ ಪ್ಯೂರಿಫಿಕೇಶನ್ ಪ್ರೋಸೆಸ್. ರಾತ್ರಿಯಿಂದ ಮಾಡಿದ ಪಾಪಗಳ ಪರಿಹಾರ ಬೆಳಗ್ಗೆ, ಬೆಳಗಿನಿಂದ ಮಧ್ಯಾಹ್ನ ತನಕ ಆದದ್ದು ಕಾಯ ವಾಚ ಮನಸ. ಆ ಮಧ್ಯಾಹ್ನದಲ್ಲಿ ನೋಡಿ, ಆಪ ಪುನಂತು ಪೃಥಿವೀಂ ಪೂತಾ ಪುನಾತ್ಮ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮ ಪೂತಾ ಪುನಾತ್ಮ ಯದು ಉಚ್ಚಿಷ್ಟಂ. ಯಾರ್ದಾರು ಏಂಜಲ್ನ ನಾ ತಿಂದಿದ್ರೆ, ಅಭೋ ಓಜ್ಯಂ ಯಾವುದು ತಿನ್ನಬಾರದು ಅಂತದ್ದನ್ನು ತಿಂದಿದ್ರೆ, ಯದ್ವಾ ದುಶ್ಚರಿತಂ ಮಮ ನನ್ನ ಎಲ್ಲ ದುಶ್ಚರಿತೆಗಳು, ಸರ್ವಂ ಪುನಂತು ಮಾಮಾಪಹ ಅಸತಾಂಚ ಪ್ರತಿಗ್ರಹ ಗಸ್ವಾಹ. ಮಾಧ್ಯಾಹ್ನಕ ಬೆಳಗಿಂದ ಸಂಜೆ ತನಕ ಆಗಿದ್ದೆಲ್ಲ ಆಯ್ತು. ಮತ್ತೆ ಮಧ್ಯಾಹ್ನದಿಂದ ಸಾಯಂಕಾಲದಲ್ಲಿ ಅಲ್ಲಿ ಅಗ್ನಿಶ್ಚ ಮಾಮನ್ಯಶ್ಚ ಮನ್ಯಪದಶ್ಚ ಬೆಳಗಿನ ಮಂತ್ರನೇ ರಿಪೀಟ್ ಆಗುತ್ತೆ. ಅಲ್ಲಿ ಸೂರ್ಯ ಇಲ್ಮಗ್ನಿ ಕೇಳೋದು. ಮತ್ತಿಲ್ಲೂ ಅಷ್ಟೇ ಶುದ್ಧಿಗೊಳಿಸು ಅಂದ್ರೆ ರೌಂಡ್ ದಿ ಕ್ಲಾಕು ಮನಸ್ಸನ್ನ, ಶರೀರವನ್ನ, ಆತ್ಮದ ಸಂಸ್ಕಾರಗಳು ಇದಾಗುವಂಥದ್ದು ಎಷ್ಟು ಮುಖ್ಯವಾದದ್ದು ಇದು. ಆ ಸಂಧ್ಯಾ ವಂದನೆಯ ಅರ್ಥಗಳು ಅಷ್ಟೇ ಚೆನ್ನಾಗಿದೆ. ಇದನ್ನ ಮಾಡಿದಾಗ ಮನಸ್ಸು ಪ್ರಸನ್ನವಾಗಿರುತ್ತೆ. ಸಂಧ್ಯಾ ವಂದನೆ ಮಾಡ್ಬಿಟ್ಟು ಅವ್ನು ಕೂತ್ಕೊಂಡ್ರೆ ಒಂದು ಸಲ ಓದಿದ್ರೆ ಸಾಕು, ಜೆರಾಕ್ಸ್ ಮಾಡದಂತೆ ಏಕಸಂಧಿಗ್ರಾಹಿತ್ವ ಇದು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸಹಜವಾಗಿ ಅವರು ಇದು ಈಗ ಎಲ್ಲರೂ 99.8 ಮಾರ್ಕ್ ತೆಗೆಯೋರೇನೆ ಸ್ಕೂಲ್ನಲ್ಲಿ ಅಥವಾ ಕಾಲೇಜಿನಲ್ಲಿ. ಒಬ್ಬನಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಸಿಗುತ್ತಲ್ಲ, ಯಾಕೆಂದ್ರೆ ಅವ್ನ ಲಕ್ಕು. ಅವನಿಗೆ ಸಿಗೋ ಲಕ್ಕು ನಿಮ್ಗೆ ಯಾಕೆ ಸಿಗ್ಬಾರ್ದು? ನೀವು ಧರ್ಮೋ ರಕ್ಷತೆ ರಕ್ಷಿತ, ಬ್ರಹ್ಮಚರ್ಯ ಧರ್ಮ, ಗೃಹಸ್ಥ ಧರ್ಮ, ಸ್ತ್ರೀ ಧರ್ಮ, ಆ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸಿದ್ರೆ ಅದೇ ನಿಮ್ಮನ್ನ ಕಾಪಾಡುತ್ತೆ. ಆ ಲಕ್ ಅನ್ನೋದು ಅವನಿಗೆ ಬರೋದು ನಿಮಗೂ ಸಿಗುತ್ತೆ. ಶರೀರದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಭಗವಂತನ ಕೃಪೆ ವಿಶೇಷವಾಗಿ ಇವೆಲ್ಲ ಉಂಟಾಗೋದಕ್ಕೆ ಸಂಧ್ಯಾ ವಂದನೆ ತುಂಬಾ ಅಗತ್ಯವಾದದ್ದಾಗುತ್ತೆ. ಅದರಿಂದ ಸಂಧ್ಯಾ ವಂದನೆಯನ್ನ ಶ್ರದ್ಧೆಯಿಂದ ಮಾಡೋಣ, ಪ್ರೀತಿಯಿಂದ ಮಾಡೋಣ. ಯಾರು ಸಂಧ್ಯಾ ವಂದನೆ ಮಾಡ್ತೀರಿ, ಅಯ್ಯೋ ನೀವು ಇವಾಗ ಮಾಡ್ತಾ ಕೂತ್ಕೋಬೇಡಿ ಅಂತ ಹೇಳ್ಬೇಡಿ. ನೀವು ಅದಕ್ಕೆ ಪಾಪದ ಭಾಗಿಯಾಗ್ತೀರಿ. ಅವನು ಒಳ್ಳೆ ಕೆಲಸ ಮಾಡೋದಕ್ಕೆ ಅಡ್ಡಿ ಉಂಟು ಮಾಡಿದ್ದು ತಾಯಿನೇ ಆಗ್ಲಿ ಅಥವಾ ಇನ್ಯಾರೇ ಆಗ್ಲಿ. ನಿಲ್ಲಿಸಿದ್ರೆ ಮಾಡ್ತಾ ಇರೋದನ್ನ ಬಿಟ್ಬಿಟ್ಟು ಬೇಗ ಹೋಗ್ಬೇಕು ಅಂತ ಅದು ಆಗ್ಬಾರ್ದು. ಎಲ್ಲದಕ್ಕೂ ಆಗತ್ತೆ ಸಮಯ. ಸಂಧ್ಯಾ ವಂದನೆ ಮಾತ್ರ ಇಲ್ಲ. ಏನಾದ್ರು ಕಟ್ ಮಾಡ್ಬೋದು ಏನು ಅಂದ್ರೆ ಕಟ್ ಮಾಡೋದು ಸಂಧ್ಯಾ ವಂದನೆ. ಊಟ ಬಿಟ್ಬಿಡ್ತಾರೇನೋ, ಇಲ್ಲ ಇವರ ವಿಹಾರ ಅವುಗಳೇನಾದ್ರು ಕಡಿಮೆ ಆಗುತ್ತೋ, ಯಾವ್ಯಾವ್ದೋ ಶಾಲೆಗೆ ಯಾವ್ಯಾವ್ದೋ ಕ್ಲಾಸ್ಗಳಿಗೆ ಕಳಿಸ್ತೀವಿ. ನೀವೇನೇನು ಕಲೀಲಿಲ್ವೋ ಅದೆಲ್ಲ, ನೃತ್ಯ, ಸಂಗೀತ, ಸ್ತೋತ್ರ, ಆಮೇಲೆ ಇನ್ನು ಬೇರೆ ಸ್ಕೇಟಿಂಗು, ಬ್ಯಾಡ್ಮಿಂಟನ್ನು, ಬಾಸ್ಕೆಟ್ಬಾಲು, ಇನ್ನು ಅನೇಕ. ಎಲ್ರಿಗೂ ಕೂಡ ದುಡ್ಡು ಮಾಡೋದಕ್ಕೆ ಒಂದೊಂದು ಇದು ಅವರವರ ವೃತ್ತಿನಲ್ಲಿ. ಎಲ್ಲವೂ ಕೂಡ ಅಷ್ಟೇ ಆಗಿದೆ. ಒಂದು ಕ್ಲಾಸ್ಗೆ, ಒಂದು ಪೀರಿಯಡ್ಗೆ, ಒಂದು ಸೆಷನ್ಗೆ 1000 ರೂಪಾಯಿ. ಈಗ ಒಂದು ತಿಂಗಳಿಗೆ ಅದೆಷ್ಟು ಕೊಟ್ಟಿದ್ದೀನಿ ಅಂತ, ಒಂದು ತಿಂಗಳಿಗೆ 4-5 ವಾರ ಬಂದ್ರೆ ನೋ ಓನ್ಲಿ 4. ಎಷ್ಟು ಮಟ್ಟಿಗೆ ಮೆಟೀರಿಯಲಿಸ್ಟಿಕ್ ಇದಾಗ್ಬಿಟ್ಟಿದೆ ಅಂದ್ರೆ, ಯಾವುದೋ ಒಂದು ವಿದ್ಯೆ ಕಲಿಬೇಕು, ಅದರಿಂದ ದುಡ್ಡು ಮಾಡಬೇಕು. ಪ್ರತಿಯೊಬ್ಬರು ದುಡ್ಡು ಅದೊಂದೇನೆ ಇರೋದು ಜೀವನದಲ್ಲಿ. ಹಣ ಬೇಡವೇ? ಬೇಕು, ಆದ್ರೆ ಅದೇ ಪರಮ ಗುರಿ ಅಂತ ಆಗಬಾರದು. ಬ್ರಾಹ್ಮಣ್ಯ ರೂಢಿಸ್ಕೊಳ್ಳೋದು, ಹುಟ್ಟಿಸದ ಸ್ವಾಮಿತ ಅವನು ಕೊಡದೆ ಇರೋನೇನು ಕೊಟ್ಟು ರಕ್ಷಿಪನಿದಕ್ಕೆ ಸಂದೇಹ ಬೇಡ. ಅನ್ನ ಸಿಗುತ್ತೆ ನಮ್ಮ ಕರ್ಮಾಯುತವಾಗಿ. ಕಗ್ಗದಲ್ಲಿ ಇದಕ್ಕೆ ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು. ತಿಂದ ನಿನ್ನ ಅನ್ನ ಋಣ ತೀರುತ್ತಲೇ ಪಯಣ. ಹಿಂದಾಗದೊಂದು ಕ್ಷಣ, ಮುಂದಕ್ಕುಮಾಗದದು ಸಂದ ಲೆಕ್ಕವದೆಲ್ಲ. ಬರೀ ಅನ್ನ ಅಥವಾ ತಿನ್ನೋದು, ದುಡ್ಡು ಮಾಡೋದು ಇದೇ ಜೀವನದ ಗುರಿ ಅಲ್ಲ. ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಯೋಚನೆ ಮಾಡಿ. ಅದು ಒಂದು ಭಾಗ ಅಷ್ಟೇ. ಅದು ಇಲ್ಲದಿದ್ರೆ ಆಗೋದಿಲ್ಲ ಅಂತಿಲ್ಲ, ಕೊಡ್ತಾನೆ ಭಗವಂತ. ನೀವು ಭಗವಂತನ ನಂಬಿ ಅವನು ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸಿ ಎಲ್ಲಿಂದನೂ ಬರುತ್ತೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ನಾವು ನಮ್ಮ ಹೊಣೆಯನ್ನು ನಮ್ಗೆ ಒಪ್ಪಿಸ್ಬೇಕು. ಅವನು ಹೇಳಿದಂತೆ ಶ್ರುತಿ ಸ್ಮೃತಿಗಳಲ್ಲಿ ಆ ರೀತಿ ನಡೆಸಿದ್ರೆ ಜೀವನ ಕಷ್ಟವಾಗೋಲ್ಲ, ಸಹನೀಯವಾಗುತ್ತೆ, ದುರ್ಭರ ಆಗೋದಿಲ್ಲ.
ಸಂತೋಷದಿಂದ ಇರುವುದಕ್ಕಾಗತ್ತೆ, ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ. ಅಲ್ಲಿ ಮನೆಯಲ್ಲಿ ಎಲ್ಲ ದೇವತೆಗಳು ಕೂಡ ಸಂತಸದಿಂದ ಹರಸ್ತಾರೆ. ಈ ಎಲ್ಲ ಅಡ್ವಾಂಟೇಜ್ ಇದೆ. ಶರೀರ ಬಿಟ್ಟ ಮೇಲೆ ಮೋಕ್ಷ ಸಾಮ್ರಾಜ್ಯನೂ ಸಿಗುತ್ತೆ. ಈ ಎಲ್ಲ ಕಾರಣದಿಂದ ಸಂಧ್ಯಾ ವಂದನೆಯನ್ನ ದಯವಿಟ್ಟು ಎಲ್ಲರೂ ಆಚರಿಸಿ. ಸ್ತ್ರೀಯರು ಪುರುಷರನ್ನ ಹೇಳಿ ಮಾಡಿಸಿ, ಮಕ್ಕಳಿಗೆ ಸಂಧ್ಯಾ ವಂದನೆ ಪ್ರಧಾನ ಅನ್ನೋದನ್ನ ತಿಳಿಸಿ. ಏನಾಗಿದೆ ಅಂದ್ರೆ ಹೊಸದಾಗಿ ಓನೇನ ಮಾಡಿದಂತ ಕೆಲವರೆಲ್ಲ ಏನು ಅವ್ರು ಮಾಡ್ತಾನೆ ಇಲ್ಲ, ಇವ್ರು ಮಾಡ್ತಾನೆ ಇಲ್ಲ, ಎಲ್ಲೆಲ್ಲಿ ನೋಡಿದ್ರು ಎಲ್ಲ ಬಿಟ್ಟವ್ರೇನೆ, ಮತ್ ನಾನ್ ಯಾಕೆ ಮಾಡ್ಬೇಕು, ಕಡೆಗೆ ಇನ್ನೂ ಒಂದ್ ದಿವಸ ಬಿಡ್ತಾನೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಅದು ಬರೀ ತಾಯಿ ಮಗಳು ಅಷ್ಟೇ ಅಲ್ಲ, ತಂದೆ ಮಗನಿಗೂ ಆಗುತ್ತೆ ಇದು. ಹಾಗೆ ನೀವು ಆಚರಣೆಯಲ್ಲಿ ಇಟ್ಕೊಂಡ್ರೆ ಇದೆಲ್ಲ ಖಂಡಿತ ಸಾಧ್ಯವಾಗುತ್ತೆ. ಸಂಧ್ಯಾ ವಂದನೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ರೆಕಾರ್ಡ್ ಮಾಡಿದ್ದಿದೆ ವಿಡಿಯೋ ಪ್ರೆಸೆಂಟೇಶನ್, ಅದನ್ನ ಕಳಿಸುತ್ತೆ. ಹಾಗೆ ಸ್ತ್ರೀಯರು ನಿತ್ಯ ಅನುಸಂಧಾನದ ಸ್ತೋತ್ರಗಳು, ಈಗ ತಿರುಪಲ್ಲಾಂಡು, ತಿರುಪಾವೈ, ತಿರುಪಳಿ ಎಳಚಿ ತಿರುಪಾವೈ, ಇದು ಒಂದು. ಅದಾದ್ಮೇಲೆ ನೀರಾಟಂ, ಪೂಚೂಡಲ್, ಕಾಪಿಡಲ್, ಅದನ್ನೊಂದು. ಆ ಮುದ್ರಿತ ಸುರಿಗಳಿಂದನೂ ಕೂಡ ಇವುಗಳನ್ನು ಕಳಿಸುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಂಧ್ಯಾ ವಂದನೆಯ ಪ್ರಾಶಸ್ತ್ಯ, ಅದರ ಹಿರಿಮೆಯನ್ನು ತಿಳಿದು ಪ್ರೀತಿಯಿಂದ ಭಕ್ತಿಯಿಂದ ಅದನ್ನ ಆಚರಿಸುವುದಕ್ಕೆ ಪ್ರಚೋದಿಸಿ. ಅದರಿಂದ ಭಗವಂತ ಪ್ರೀತನಾಗ್ತಾನೆ. ನಿಮ್ಮ ಏನೇನು ನಮ್ಮ ಕರ್ಮದ ಪ್ರಕಾರ ಬರುತ್ತೋ, ದುಃಖ, ಕ್ಲೇಶ, ಅರಿಷ್ಟಗಳು, ರೋಗಾದಿಗಳು ಎಲ್ಲದಕ್ಕೂ ಪರಿಹಾರ ಇದೆ. ಜ್ವರ ಪರಿಹಾರದಕ್ಕೆ ಗಾಯತ್ರಿ ಎಕ್ಸ್ಟ್ರಾ ಮಾಡಿದ್ರು ಬರುತ್ತೆ ಅಂತಿದೆ. ಚರಕ ಸುಶ್ರುತ ಸಂಹಿತೆಗಳಲ್ಲಿದೆ. 108 ಗಾಯತ್ರಿ ಜಪ ಮಾಡಿದ್ರೆ ವಿಷಮ ಜ್ವರಗಳು ಕೂಡ ಪರಿಹಾರ ಅಂತ. ಪವಾಡಗಳು ಏನೋ ಹೇಳಿ ಅದರಿಂದ ಮಾಡ್ಬೇಕು ಅಂತಲ್ಲ, ಸಹಜವಾಗಿ ಇದೆಲ್ಲ ಉಂಟಾಗೋದು. ಯಾವ ಭೂತ ಪ್ರೇತ ಈ ಚಾಷ್ಟೆಗಳು ಏನು ಇರೋದಿಲ್ಲ. ಈ ನೆಗೆಟಿವ್ ಥಿಂಕಿಂಗ್ ಆಗಲಿ, ಅವಿಧೇಯತೆ ಮಕ್ಕಳಲ್ಲಿ, ಇದೆಲ್ಲ ಹೋಗ್ಬೇಕು ಅಂತಂದ್ರೆ ಸಂಧ್ಯಾ ವಂದನೆಯನ್ನ ನಡೆಸಿ. ಸೊ ಅದರಿಂದ ಎಲ್ಲರೂ ಇದನ್ನ ತಿಳ್ಕೊಳ್ಳಿ. ಎಷ್ಟು ಸಂಗ್ರಹವಾಗಿ ಹೇಳ್ಬೇಕು ಅಂತ ಎಷ್ಟು ಹೇಳಿದೀನಿ. ಇನ್ನು ಬೇಕಾದಷ್ಟು ಗ್ರಂಥಗಳಿದೆ ಓದೋದಕ್ಕೆ. ಕೋಟ ವಾಸುದೇವಗಾರ ಅಂತ ಹೇಳಿದ್ನಲ್ಲ, ಅವ್ರದ್ದಿದೆ. ಗಾಯತ್ರಿ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಬಂದಿದೆ, ಒಂದೆರಡಲ್ಲ. ಗಾಯತ್ರಿ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್ ಇವೆಲ್ಲ. ಸೊ ಅದರಿಂದ ನಮ್ಮ ಸಂಪ್ರದಾಯದ ರೀತ್ಯ ಹೇಗೆ ಅದನ್ನ ನಡೆಸೋದು ಅದನ್ನ ಮಾಡಿ. ಆ ಗಾಯತ್ರಿಗೆ ಪರ್ಯಾಯವಾಗಿ ರಾಮಾನುಜ ನೂತ್ತಂದಾದಿ 108 ಸಾವಿತ್ತಿರಿ ಎನ್ನುವ ಪೊರುಳೈ ಸೋಮಾಶಿಯಾಂಡ ರಾಮಮಿಷ್ಟರು ಅವರು ಆ ಮೊದಲು ತನಿಯನ್ನು ಹೇಳ್ಬೇಕಾದ್ರೆ ರಾಮಾನುಜನು ತಂದಾದಲ್ಲಿ 108 ಸಾವಿತ್ತಿರಿ, ಸಾವಿತ್ರಿ ಅಂದ್ರೆ ಗಾಯತ್ರಿಗೆ ಸಮನಾದದ್ದು. ರಾಮಾನುಜರನ್ನ ಇದ್ ಮಾಡಿ ಆ ರಾಮಾನುಜನು ತಂದಾದಿ ಕೂಡ ರೆಕಾರ್ಡ್ ಮಾಡಿದ್ದಿದೆ. ಅದನ್ನು ಕೂಡ ಇದಕ್ಕೆ ಫಾರ್ವರ್ಡ್ ಮಾಡುತ್ತೆ. ಅದನ್ನ ಸ್ತ್ರೀಯರು ಮಾಡ್ಬೋದು. ಅದೇ ಅವರಿಗೆ ಗಾಯತ್ರಿ. ಬ್ರಹ್ಮಯಜ್ಞ ಪುರುಷರಿಗಿದೆ, ಸಂಧ್ಯಾ ವಂದನೆ ಆದ್ಮೇಲೆ ಮಾಡುವಂತದ್ದು. ಹಾಗೆ ಸ್ತ್ರೀಯರಿಗೆ ಬ್ರಹ್ಮಯಜ್ಞ ಅಂದ್ರೆ ದಿನಕ್ಕೆ ಒಂದು 200 ಅಥವಾ 100, ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಅವಾಗ ದಿವ್ಯ ಪ್ರಬಂಧವನ್ನು, ಸ್ತೋತ್ರ ಸಾಹಿತ್ಯವನ್ನು ಹೇಳಿ ಹೆಚ್ಚೆಚ್ಚು ಭಗವಂತನ ಜೊತೆನಲ್ಲಿ ನಮ್ಮ ಬಾಳಿನ ಸಾರ್ಥಕತೆಯನ್ನ ನಾವು ಪಡೆಯೋಣ. ಇಲ್ಲೂ ಕೂಡ ನೆಮ್ಮದಿಯ ಸಂತಸದ ಜೀವನ. ಶರೀರ ಬಿಟ್ಟ ಮೇಲೆ ಅನಾಯಾಸವಾಗಿ ಮರಣ. ಜೀರ್ಣಮಿವ ವಸ್ತ್ರಂ ಪ್ರಕೃತಿಂ ಸ್ಥೂಲ ರೂಪಂ ವಿಸೃಜ್ಯ, ರಾಮಾನುಜರ ಮಾತು. ಹರಿದ ಬಟ್ಟೆ ಬಿಸಾಕೋಂಗೆ ಜೀರ್ಣವಾದ ಶರೀರ ಬಿಟ್ಟು ದಿವ್ಯವಾದ ಶರೀರ ಪಡೆದು ಭಗವಂತನ ಜೊತೆ ಆನಂದವಾಗಿ, ಅವನಿಗೆ ಸಮಾನವಾದ ಆನಂದದೊಂದಿಗೆ ಮತ್ತೆ ಈ ಹುಟ್ಟು ಸಾವಿನ ಚಕ್ರಕ್ಕೆ ಬರದೆ ಇರುವಂತದ್ದಕ್ಕೆ ಇದೆಲ್ಲ ಪೂರಕವಾಗುತ್ತೆ. ಆ ರೀತಿ ನಡೆಸೋಣ, ಜೀವನದ ಸಾರ್ಥಕತೆ ಪಡೆಯೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.